ಅಭಿಮಾನಿಗಳು ಕಾಯ್ದಿರುವಂತ ಸಮಯ. ಓಕೆ, ಮಾರ್ಕ್ ಬಂದಾಗಿದೆ. ಮಾರ್ಕ್ ಟೀಸರ್ ನೋಡೋಣ. ಓಕೆ, ಮಾರ್ಕ್ ಟೀಸರ್ ನಿಮ್ಮೆಲ್ಲರಿಗೋಸ್ಕರ. ಎಲ್ಲರೂ ನಿಮ್ಮ ಕೈಯಲ್ಲಿರೋ ಮಾರ್ಕ್ ಪೋಸ್ಟರ್ಗಳ ಮೇಲೆ ಐತೆ ಅಂತ ಕೇಳ್ತಾ ಇದ್ದೀವಿ. ಎಲ್ಲರೂ ಕೇಳ್ತಾ ಇದ್ದೀನಿ, ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್, ಸ್ಟೇಜ್ ನ ಕ್ಲಿಯರ್ ಮಾಡಿ. ಬ್ಯಾರಿಕೇಡ್ ನ ಕೂಡ ತಳ್ತಾ ಇದ್ದೀರಾ, ದಯಮಾಡಿ ತಳ್ಳಬೇಡಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅರ್ಥ ಆಗುತ್ತೆ ಎಕ್ಸೈಟ್ಮೆಂಟ್, ಪ್ಲೀಸ್ ತಳ್ಳಬೇಡಿ. ಹಾಗೇನೆ ಕಿಚ್ಚ ಸುದೀಪ್ ಕೇರ್ ಫೌಂಡೇಶನ್ ಅವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ, ಆರ್ಗನ್ ಡೊನೇಷನ್ ವಿಡಿಯೋ. ನಿಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸರ್ ಕೇರ್ ಫೌಂಡೇಶನ್, ವಿಡಿ ಪ್ಲೀಸ್. ಮಾತಾಡೋಕ್ಕಿಂತ ಮುಂಚೆ ಕೆಲ ದಿನಗಳ ಹಿಂದೆ ಒಂದು ಹಾಡು ಹಾಡಿದ್ದೇನೆ. ಬಟ್ ಅದರಿಂದ 2 ಲೈನು ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಈ 2 ಲೈನು ನಿಮ್ಮಗಳಿಗೋಸ್ಕರ. ಓಕೆ ಓಕೆ ನನ್ನ ಜೀವ 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 ಈ ನಿಮ್ಮ ದೋಸ್ತಿಯೊಂದೇ ನನ್ನ ಸ್ನೇಹಿತನು. ಮನೆ ಹತ್ರ ನಿಮ್ಮೆಲ್ಲರಿಗೂ ಭೇಟಿ ಮಾಡೋಕ್ಕಾಗಿಲ್ಲ, ತಪ್ಪಿಂದ ಬಟ್ ಮಾತು ಕೊಟ್ಟಿದ್ದೆ. ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೊಟ್ಟಿದ್ದೆ ನಾನು. ಈಗಲೂ ಮನೆ ಹತ್ರ ಕೆಲವರು ಇದ್ದಾರೆ, ಕ್ಷಮಿಸಿ, ನಾನು ಹೇಳಿದ್ದೆ ಮನೆ ಹತ್ರ ಇರೋಲ್ಲ ನಾನು, ಒಂದು ಶಬ್ದ ಬೇಡ. ಮೊದಲನೇ ಹುಟ್ಟು ಹಬ್ಬ ನಂದಿದ್ದು. ನನಗೆ ಬೆಳಗ್ಗೆ ಯಾವತ್ತೂ ನನ್ನ ಹುಟ್ಟುಹಬ್ಬ ದಿನ ನನ್ನ ತಾಯಿಗೆ ಕಾಲಿಗೆ ಬಿದ್ದು ದಿನ ಪ್ರಾರಂಭ ಮಾಡಿ ಅಭ್ಯಾಸ. ಆದರೆ ಈ ಸಲ ಆ ಆಶೀರ್ವಾದದ ಸ್ಥಾನದಲ್ಲಿ ತಾವಿದ್ದೀರಿ. ತಮ್ಮ ವಿಶೇಷೊಟ್ಟಿಗೆ ನನ್ನ ಹುಟ್ಟುಹಬ್ಬ ಪ್ರಾರಂಭಿಸ್ತಾ ಇದ್ದೀನಿ. ಅದಕ್ಕೆ 12 ಗಂಟೆಗೆ ನಿಮ್ಗಿನ ಬೆಟರ್ ಇಲ್ಲಿ ಯಾರೊಟ್ಟಿಗಿರಲಿಲ್ಲ. ಇದಕ್ಕಿಂತ ಬೆಟರ್ ಗಿಫ್ಟ್ ನನಗೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊತ್ತಾದರೂ ಕೂಡ ತಾವೆಲ್ಲ ಇಲ್ಲಿ ಬಂದಿರೋದಕ್ಕೆ, ಇಷ್ಟು ಪ್ರೀತಿ ತೋರಿಸೋದಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು. ಹಾಗೆ ಈ ವೇದಿಕೆ ಮೇಲೆ ಬಂದಿರೋ ಎಲ್ಲ ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಮಿತ್ರರು, ಕುಟುಂಬದವರು, ಅಭಿಮಾನಿಗಳು, ನನ್ನೊಟ್ಟಿಗೆ ಬೆಳೆದಂಥ ಅಭಿಮಾನಿಗಳು, ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಈ ಥರ ಒಂದು ಸ್ಟೇಜಿಗೆ ನನ್ನ ಮಗಳು ಕೂಡ ಬಂದಿದ್ದಾರೆ. ಲೈವ್ ನೋಡ್ತಾ ಇದ್ರು ಮನೇಲಿ ಕೂತ್ಕೊಂಡು. ಇಲ್ಲ, ನಾನು ಕಣ್ಣಾರೆ ನೋಡಬೇಕು ಅಂತ ಬಂದರು. ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ. ಇದಕ್ಕಿಂತ ಬೆಟರ್ ದೃಶ್ಯ ಯಾವುದಾದ್ರು ಇದೆಯಾ ನಿಮಗೆ? 30 ವರ್ಷ ತಗೊಂಡಿದ್ದೀನಿ ಆಸ್ತಿ ಸಂಪಾದಿಸೋದಕ್ಕೆ ನಾನು. 30 ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳುವಂಥ ಆಸ್ತಿ ಅಲ್ಲ ಇದು. ಈ ಪ್ರಪಂಚದಲ್ಲಿ ಪ್ರೀತಿಗಿನ ದೊಡ್ಡದು ಯಾವುದೂ ಇಲ್ಲ. ಆ ಪ್ರೀತಿ ನನಗೆ ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ ಎಲ್ಲರೂ. ಇದಕ್ಕೆ ಸದಾ ನಾನು ಚಿರಗುಡಿ ಅಂತ ಹೇಳ್ತಾರೆ. ಈಗ ವಿಷಯ ಬರ್ತೀನಿ. ಹಿಂದೆ ಒಂದು ಮ್ಯಾಕ್ಸ್ ಅಂತ ಸಿನಿಮಾ ಕೊಟ್ಟಿದ್ದೆ. ಅವಾಗ ನಾನು ಹೇಳಿದೆ, ಇಷ್ಟು ಮೊದಲನೇ ಬಾರಿ ಮಾತು ಕೊಟ್ಟು ಹೇಳಿದೆ, ಇದು ನನ್ನ ಫ್ಯಾನ್ಸಿಗೆ, ನನ್ನ ಸ್ನೇಹಿತರಿಗೆ ಮಾಡ್ತಾ ಇದ್ದೀನಿ ಅಂತ. ಹೌದೋ ಇಲ್ಲೋ? ಈಗ ಹೇಳ್ತಾ ಇದ್ದೀನಿ, ಬರೀ ಈ ಸಲ ಮಾರ್ಕ್ ಕೊಡ್ತಾ ಇಲ್ಲ, ತಲೆ ಮೇಲೆ ಹೊಡೆದಂಗೆ ಕೊಡ್ತಾ ಇದ್ದೀನಿ.
ಚಿತ್ರತಂಡ ಹಗಲು ರಾತ್ರಿ ಕೆಲಸ ಮಾಡ್ತದೆ. ಬಂದಿರೋ ಮೊದಲನೇ ಟೀಸರ್ಗೆ ತಾ ಕೊಟ್ಟಿರೋ ಸಪೋರ್ಟಿಗೆ, ತಾ ತೋರಿಸಿರೋ ಪ್ರೀತಿಗೆ ಥ್ಯಾಂಕ್ಸ್. ಈಗ ಇನ್ನೆರಡು ನಿಮಿಷ ಏನು ಮಾಡೋಣ ಹೇಳಿ. ಎಲ್ಲಪ್ಪ ಆಗಲ್ಲ ಸರ್, ಇನ್ನು 2 minutes ಏನು ಮಾಡಬೇಕು? ಇನ್ನ 2 minutes ಇದೆ. ರಾಜಗೌಡ್ರ ಮೇಲೆ ಡ್ಯಾನ್ಸ್ ಮಾಡ್ಸೋಣ. ಪ್ರದೀಪ್ ಅವ್ರ ಕೈಲಿ ಮಾಡಿಸೋಣ, ರಾಜಗೌಡ್ರ ಕೈಲಿ ಮಾಡಿಸಿ, ಇಲ್ಲ ಇವರಿಬ್ಬರ ಕೈಲಿ ಮಾಡಿಸಲ್ಲ. ನನ್ನ ಮಗಳು ಒಂದು ಹಲವು ಹೇಳಬೇಕಂತ ನಿಮಗೆ. ಮೊದಲನೇ ಬಾರಿ ನಮಸ್ಕಾರ ಹೇಳ್ತಿದ್ರಪ್ಪ, ನಮಸ್ತೆ ಹೇಳಿ. ಥ್ಯಾಂಕ್ ಯು. ಸರ್, ಅಭಿಮಾನಿಗಳು ಇಡೀ ಕರ್ನಾಟಕದಿಂದ ಬಂದಿದ್ದಾರೆ. 1 walk of fame for all of us.